ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಐಎನ್ಎಸ್ ವಿಕ್ರಾಂತ್, ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70% ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ ಐಎನ್ಎಸ್ ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. ಐಎನ್ಎಸ್ ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು ಐಎನ್ಎಸ್ ವಿಕ್ರಾಂತ್ನ ನಾಕಾ ಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಟು ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಐಎನ್ಎಸ್ ವಿಕ್ರಾಂತ್, ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70% ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ ಐಎನ್ಎಸ್ ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. ಐಎನ್ಎಸ್ ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು ಐಎನ್ಎಸ್ ವಿಕ್ರಾಂತ್ನ ನಾಕಾ ಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಕೊಂಡು ಪಾಕಿಸ್ತಾನ ಭಾರತದ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಮುಂದೆ. ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಐಎನ್ಎಸ್ ವಿಕ್ರಾಂತ್, ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70%
ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ INS ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯಿತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. INS ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು INS ವಿಕ್ರಾಂತ್ನ ನಾಕಾ ಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಟು ಪಾಕಿಸ್ತಾನದ ಏರ್ಪೋರ್ಟ್ಗಳು, ಪಾಕಿಸ್ತಾನದ ನೌಕಾ ಸೇನೆಯನ್ನ ಕೂಡ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನ ಈ ಒಂದು INS ವಿಕ್ರಾಂತ್ ಹೊಂದಿದೆ. ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಕೇವಲ ಯುದ್ಧದ ಪರಿಸ್ಥಿತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಕೌಂಟರ್ ಅಟ್ಯಾಕ್ ಮಾಡೋದು ಮಾತ್ರವಲ್ಲ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಬುಡಮೇಲು ಮಾಡುವ ಸಾಮರ್ಥ್ಯ INS ವಿಕ್ರಾಂತ್ ಹೊಂದಿದೆ. ಹೇಗೆ? ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನ ಇನ್ ಕೇಸ್ ಬಂದ್ ಮಾಡ್ತು ಅಂತಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ INS ವಿಕ್ರಾಂತ್ ಕರಾಚಿಯ ಬಂದರು ಬಂದಾಯ್ತು ಅಂದ್ರೆ ಪಾಕಿಸ್ತಾನದ ಕತೆ ಮುಗೀತು ಅಂತಲೇ ಲೆಕ್ಕ. ಕರಾಚಿ ಬಂದರಿನಿಂದಲೇ ಪಾಕಿಸ್ತಾನಕ್ಕೆ 70% ವಾಣಿಜ್ಯ ವ್ಯಾಪಾರ ವಹಿವಾಟು ನಡೀತಾ ಇರೋದು. 70% ಇಡೀ ಪಾಕಿಸ್ತಾನದ ವ್ಯಾಪಾರ ಆಗೋದು ಕರಾಚಿ ಬಂದರಿನಿಂದ. ಇದೀಗ INS ವಿಕ್ರಾಂತ್ ಕೂಡ ನಿಂತಿರೋದು ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡೆ. ತಾಲೀಮು ನಡೆಸೋದು ಕೂಡ ಇದೇ ಟಾರ್ಗೆಟ್ ಅನ್ನ ಇಟ್ಕೊಂಡು. ಕರಾಚಿಯ ಬಂದರು ಬಂದಾಯಿತು ಅಂದ್ರೆ ಪಾಕಿಸ್ತಾನದ ಇಡೀ 70% ವ್ಯಾಪಾರ ಕ್ಲೋಸ್. ಕರಾಚಿ ಬಂದರ ಮೂಲಕವೇ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವ ಪೆಟ್ರೋಲಿಯಂನ ಪೈಕಿ 80% 80% ಪೆಟ್ರೋಲಿಯಂ ಸರಬರಾಜಾಗೋದು ಇದೇ ಕರಾಚಿ ಬಂದರಿನ ಮೂಲಕ. ಕರಾಚಿ ಬಂದರಿಗೆ ರೇಷನ್, ಔಷಧ, ದಿನಬಳಕೆಯ ವಸ್ತುಗಳು ಕೂಡ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಒಳಗೆ ಹೋಗೋದು. INS ವಿಕ್ರಾಂತ್ ಕರಾಚಿ ಬಂದರನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗೋಕೆ ಹೆಚ್ಚಿಗೆ ಸಮಯ ಕೂಡ ಹಿಡಿಯೋದಿಲ್ಲ. ತೈಲ ಸಪ್ಲೈ ಇರೋದಿಲ್ಲ, ರೇಷನ್ ಸಪ್ಲೈ ಇರೋದಿಲ್ಲ, ಔಷಧಗಳ ಸಪ್ಲೈ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಇದನ್ನೇ ಹೇಳೋದು INS ವಿಕ್ರಾಂತ್ನ ನಾಕಾ ಬಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಕೌಂಟರ್ ಮಾಡಬೇಕು ಅಂತಂದ್ರೂ ಕೂಡ ಪಾಕಿಸ್ತಾನದ ಬಳಿ ಇರೋದು ಕೇವಲ 2 ಸಬ್ಮೆರಿನ್, ಅದೂ ಕೂಡ ತುಕ್ ಹಿಡಿಯೋ ಹಂತಕ್ಕೆ ಹೋಗಿರೋ ಹಳೆಯ ಸಬ್ಮರೀನ್ಗಳು. ಇದನ್ನಿಟ್ಕೊಂಡು ಪಾಕಿಸ್ತಾನ ಭಾರತದ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ